ನಿಮ್ಗೆ ಎಷ್ಟು ಭಯ ಇತ್ತು, ಇದು ಸಿಕ್ಕದೇ ಇದ್ರೆ ಎಷ್ಟು ಭಯ ಇತ್ತು, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಏನ್ ನಿಮ್ಗೆ ಹೇಳೋದ್ರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ವಲ್ಲ, ಏನಾದ್ರು ಲಾಸ್ ಆಗುತ್ತಾ? ಹೇಳಿ ಜೈ ಶ್ರೀರಾಮ್ ಅಂತ, ದೇವರೊಳಗೆ ಮಾಡಿ, ಅದು ನಮ್ಗೆ ಬೇಕಾಗಿರೋದು. ಅವಾಗಿಂದ ಗಂಟೆ ಇಲ್ಲೇ ನೋಡ್ಕೊತಿದ್ದೀರಿ ನೀವು. ಇಲ್ಲ ಏನಾದ್ರು ಹೋಲ್ಗೇಲಿ ಇತ್ತು ಅಂದ್ರೆ ಅದು ಸುಮ್ಮನೆ ನೋಡ್ಬಿಟ್ಟದು ನಿಮ್ಮಲ್ಲ. ಎಲ್ಲಿ ಅದೇ ನೋಡ್ಬೇಕು. ಅದು ಇಲ್ಲಿ ಹೋಲ್ ಇದೆಯಲ್ಲ ದೊಡ್ಡದು, ಅಲ್ಲಿ ಹೋಗ್ಲಿಲ್ಲ ಅವಾಗಿಂದ ಅಲ್ಲಿ ನೋಡ್ತಾ ಇದ್ದೀನಿ. ಅದು ಗಿಡದಾಸಿ ಹೊಂಟಾಗಿದ್ದದ ಏನೋ ನೋಡ ಅಲ್ಲೇ ಗಿಡ ಅದಲ್ಲ. ನೋಡ್ರಿ ಇಲ್ಲಿ ಎಂತ ಹೋಲ್ ಇದೆ ಅಂದ್ರೆ ತುಂಬಾ ದೊಡ್ಡ ಹೋಲ್ ಇದೆ ಇಲ್ಲಿ. ಹೊರಗಡೆ ಯಜ್ಞ ಇದೆ. ಹೆಗಣೆ ಇದ್ರೆ ಏನಾಗುತ್ತೆ, ಯಾವ ಹೆಗಣ ಪಾಡಿಗೆ ಹೆಗಣೆ ಇರುತ್ತೆ, ಸಣ್ಣ ಮರಿ ಆಗ್ತಾನೆ ಇದ್ರ ಪಾಡಿಗಿರುತ್ತೆ. ದೊಡ್ಡ ಯಾವ್ದು ಅಂದ್ರೆ ಹೆಗಣ ಈಚೆ ಹೊರ ಬರ್ತವೆ ನೋಡಿ. ಎಲ್ಲೂ ಇಲ್ಲ. ಎಲ್ಲಿ ನೋಡ್ತಾ ಇದ್ದೀನಿ ನೋಡು, 99% ನೋಡಿ. ಡಿಸ್ಟರ್ಬ್ ಮಾಡಿದ ತಕ್ಷಣ ಆಚೆ ಬರ್ಬೇಕು. ಅದಾಗ್ಲೇನೆ ಎದ್ದೋಳ್ತು. ಎಲ್ಲಿ ಅಲ್ಲೇನೆ ಏದಂತ ಈಗ ನೋಡಿ, ನಾನು ಎಲ್ಲಾ ಕಡೆ ನೋಡಿದ್ನ. ಹೌದು, ಬೀಲ ಅದ್ ಬೀಲ ಇದ್ರೆ ಹೊಂಟಾಯ್ತು ಹೊತ್ತಾಗಿತ್ತು. ಹಿಂಗ್ ಗಿಡ ಅವಲ್ಲ ಕೆಳಗಡೆಗಿನ ಎಲ್ಲಿ ಸೇರ್ಕೊತಾವ. ಮನೆ ಒಳಗೆ ಬಂದ್ಬಿಟ್ರೆ ಅಂತ ಹೇಳಕ್ಕಾಗಲ್ಲ, ಅವು ಮರಿಗೆ ಏನು ಗೊತ್ತಾಗಲ್ಲ, ಎಲ್ಲ ಹುಡ್ಕೊಂಡ್ ಬರ್ತಾ ಇರ್ತಾವೆ, ಎಲ್ಲಾ ಕಡೆ ಬರ್ತಾವ. ಮರದ ಮೇಲೆ ಏನಾರು ಹತ್ತಿರ್ತಾವ ಸರ್? ಚಾನ್ಸಸ್ ಇದೆ ಸರ್. ಬೆಕ್ಕು ತಿಂತಾವಕ್ಕ ತಿನ್ನಲ್ಲ, ಅವನ್ ತಿಂತವೆ. ಅವ ಹಿಂಗೆರದಕ್ ಗಿಡ ಇರ್ತಲ್ಲ ಎಲ್ಲ ಓದಿಲ್ಲ ಬಿಲ್ಕ್ ಹೋಗಿರ್ತವೆ. ಹೆಗ್ನ ತಿಂತದ ಅಲ್ಲ, ಇಲ್ಲಿ ಜಾಗ ಟ್ರಾನ್ಸ್ಪರೆಂಟ್ ಆಗಿದೆ, ಆ ಕಡೆ ಬಂದಿರಕ್ಕಿಲ್ಲ, ಯಾಕಂದ್ರೆ ನೋಡ್ತಾ ಇದಾರೆ ಅಂತ. ಹೌದು, ಇಲ್ಲಂದ್ರೆ ಹುಲ್ ಸಮುದ್ರ ಒಳಗೋಗ್ಬೋದು, ಹುಲ್ಲಿದೆಯಲ್ಲ ಆ ಕೆಳಗಿಂದ ಹಿಂಗ್ ಒಳಗ್ ಸೇರ್ಕೋಬಹುದು. ಅಲ್ಲಂದ್ರೆ ಮಡ್ಡಿದ್ಯಲ್ಲ ಈ ತರ ಜನ ಮೇಡಮ್ ಇನ್ನೆಲ್ಲಿ ನೋಡ್ಬೇಕು ಹೇಳಿ. ಅಲ್ಲೇ ಫುಲ್ ತೂತಿದೆ ಸರ್. ಸಿಕ್ತು. ಬಾರೋ ಬಂಗಾರಿ, ಅಲ್ಲೆಲ್ಲ ಜಾಗ ಇಲ್ಲ, ಸಣ್ಣ ಅವಲ್ವಾ, ಜೋರಾಗಿ ಎಳಿಲು ಬರೋದು ನಾವು. ನೀರು ಕೊಡಿ, ನೀರು ಕೊಡಿಮ್ಮ. ಕೊಡಿ. ಬರೋ ಬಂಗಾರ ಸರ್ ಹುಷಾರು ಸರ್. ನೋಡಿ, ಹ್ಞೂ ಸರ್, ನೀವು ಅದರಲ್ಲೇ ಗಮನಿಸಿ, ನೀವು ಅದರಲ್ಲಿ ನೋಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಯ್ತು ನೋಡ್ರಿ ಬಾಯಿ ಹೆಂಗ್ ತೆಗಿತಾನೆ. ಅಮ್ಮ ಯಾರು ಡಿಸ್ಟರ್ಬ್ ಮಾಡಬೇಡಿ, ಸುಮ್ಮನಿರಮ್ಮ. ಸಮಾಧಾನ ಆಯ್ತಾ ನಮ್ಮ ಈಗ? ಅಲ್ಲ, ನಾನು ಜಪ್ಪದಾದ್ರೆ ಹೋಗ್ತಾ ಇದ್ರೆ ನಾನು ತಗೊಂಡೇನಮ್ಮ. ಅಯ್ಯೋ, ಡಬ್ಬ ಕೊಡಿ, ಅದು ಬಿಚ್ಕೊಡು ಗೋಪಾಲಣ್ಣ. ಬೇಡ, ಈ ಕಡೆ ಬನ್ನಿ ಗೋಪಾಲಣ್ಣ. ಹೋಗ್ತೀನಿ ಅಂತಿದ್ರಲ್ಲ ಸದ್ಯ.
ಅಲ್ಲ ನಿಮ್ಗೆ ಧೈರ್ಯ ಇರುತ್ತೆ, ನಾನೆಲ್ಲ ಸರ್ಚ್ ಮಾಡಿದ್ದು ಇಷ್ಟೊತ್ತು ನೋಡಿದ್ದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೋಮವಾರ ಹೇಳಮ್ಮ ಒಂದ್ಸತಿ ಜೈ ಶ್ರೀರಾಮ್ ಅಂತ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಯಾಕಮ್ಮ? ಹೇಳಕ್ಕಾಗಲ್ಲ ನಮ್ಮ? ಹಾ? ಯಾಕಮ್ಮ? ಕೆಲ್ಸ ಮಾಡಿರೋ ನಮ್ಮ ದಿಸ್ ಇಸ್ ಅವರ್ ನಮ್ದು. ಹಾ? ಅಮ್ಮ ಬರ್ದ ನೀವು ಅವ್ರ ಕೆಲಸ ಜೈ ಅದ್ ಹೇಳಲ್ಲ. ನಾವು ಒಂದ್ ನಿಮಿಷ ಕೇಳಮ್ಮ. ಎಲ್ಲ ದೇವರು ಇರಿ, ಒಂದೇ. ಇರಿ, ಇರಿ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಇಲ್ಲ ಮೇಡಮ್. ಒಂದ್ ನಿಮಿಷ. ನಾವೆಲ್ಲಾ ಧರ್ಮದವರು ಇದೀವಿ, ಹಾ ಅರ್ಥ ಆಯ್ತಾ? ಈಗ ನೀವು ಯಾವ ಧರ್ಮ ಅಂತ ಹೇಳಿದ್ರೆ ನಾನು ಬಂದು ಕೆಲಸ ಮಾಡದೇ ಇರ್ತೀನ, ಅರ್ಥ ಆಯ್ತಾ? ಈಗ ಮುಸಲ್ಮಾನ್ ಅವರು ಜಾಗದಲ್ಲಿ ಹೋಗಿ ವರ್ಕ್ಶಾಪ್ಗಳು ಗ್ಯಾರೇಜ್ಗಳಲ್ಲಿ ಇರುತ್ತಲ್ಲ, ಅಲ್ಲೂ ರಕ್ಷಣೆ ಮಾಡ್ತೀವಿ. ನಾನು ಹೇಳಿದ್ರೆ ಅವ್ರು ಏನಂತಾರೆ ಗೊತ್ತಾ? ಜೈ ಶ್ರೀರಾಮ್ ಅಂತಾರೆ, ಹೌದು. ಅರ್ಥ ಆಯ್ತಾ? ಈಗ ನಾನು ಕೆಲವು ಕಡೆ ಎಲ್ಲ ಚರ್ಚಲ್ಲೆಲ್ಲ ಹೋಗಿ ರೆಸ್ಕ್ಯೂ ಮಾಡಿದ್ದೀನಿ, ನಮಗೂ ಗೊತ್ತಿದೆ ಎಲ್ಲಾನು ದೇವ್ರೆ, ಅರ್ಥ ಆಯ್ತಾ? ಯಾಕೆಂದ್ರೆ ದಿಸ್ ಇಸ್ ಮೈ ಫ್ರೀ ಸರ್ವಿಸ್, ಉಚಿತವಾಗಿ. ಈಗ ಲೈಫ್ ಅಂಡ್ ಡೆತ್ ಕೆಲಸ, ಅರ್ಥ? ಈಗ ನಿಮ್ಗೆ ಎಷ್ಟು ಭಯ ಇತ್ತು, ಇರಿ ಇರಿ, ನಿಮ್ಗೆ ಎಷ್ಟು ಭಯ ಇತ್ತು, ಇದು ಸಿಕ್ಕದೇ ಇದ್ರೆ ಎಷ್ಟು ಭಯ ಇತ್ತು, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಏನ್ ನಿಮ್ಗೆ ಹೇಳೋದ್ರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ವಲ್ಲ, ಏನಾದ್ರು ಲಾಸ್ ಆಗುತ್ತಾ? ಹೇಳಿ ಜೈ ಶ್ರೀರಾಮ್ ಅಂತ, ದೇವ್ರ ಒಳ್ಳೇದ್ ಮಾಡಿ, ಅದು ನಮ್ಗೆ ಬೇಕಾಗಿರೋದು. ದೇವರು ಒಳ್ಳೇದಾಗಿ.